ಸಿಲಿಕಾನ್ ಸಿಟಿಯ ಹಲವು ಭಾಗಗಳಲ್ಲಿ ಶ್ವಾನಗಳ ಕಾಟ ಇದೆ. ಅದರಿಂದಾಗಿ ಜನ ಪರದಾಟವನ್ನ ಅನುಭವಿಸುವಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ಈ ಏರಿಯಾದಲ್ಲಿ ಮಾತ್ರ ಸಿಕ್ಕವರ ಮೇಲೆ ಪದೇ ಪದೇ ಶ್ವಾನಗಳಿಂದ ಅಟ್ಯಾಕ್ ಆಗ್ತಾ ಇದೆ. ಮಕ್ಕಳು, ವೃದ್ಧರು ಸೇರಿ 20ಕ್ಕೂ ಹೆಚ್ಚು ಜನರ ಮೇಲೆ ಶ್ವಾನಗಳ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. OMBR ಲೇಔಟ್, ಈ ಲೇಔಟ್ನ ಜನರ ನಿದ್ದೆಗೆಡಿಸಿದ್ದಾವೆ ಬೀದಿ ಶ್ವಾನಗಳು. ಬಾಣಸವಾಡಿಯಲ್ಲಿರುವಂತಹ OMBR ಲೇಔಟ್ನ ಜನ ಶ್ವಾನಗಳ ಕಾಟದಿಂದ ತತ್ತರಿಸಿ ಹೋಗಿದ್ದಾರೆ. ರಾತ್ರಿ ಏರಿಯಾಗೆ ಹೋಗೋಕೆ ಆಟೋ ಚಾಲಕರು ಕೂಡ ಹಿಂದೇಟು ಹಾಕ್ತಾರೆ. 1-3 ಕೊಡ್ತೀವಿ ಅಂತಂದ್ರೂ ಕೂಡ ಆಟೋ ಚಾಲಕರು ಏರಿಯಾಗೆ ಬರಲ್ಲ. BBMP ವಲಯ ಆಯುಕ್ತರಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ಲ. ಫುಡ್ ಡೆಲಿವರಿಗೆ ಬರುವಂತಹ ಡೆಲಿವರಿ ಬಾಯ್ಗಳು ಕೂಡ ಈ ಏರಿಯಾದೊಳಗೆ ರಾತ್ರಿ ಎಂಟ್ರಿ ಆಗೋದಕ್ಕೆ ಹೆದರ್ತಾರಂತೆ. 400 ಮೀಟರ್ ದೂರ ನಿಂತ್ಕೊಂಡು ನೀವೇ ಬನ್ನಿ ಫುಡ್ ತಗೊಂಡು ಹೋಗಿ ಅಂತ ಹೇಳ್ತಾರಂತೆ. ಶ್ವಾನಗಳ ಈ ಕಾಟದಿಂದ ಏರಿಯಾ ಜನ ಬೇಸತ್ತು ಹೋಗಿದ್ದಾರೆ. ಇವಾಗ ರೀಸೆಂಟ್ ಆಗಿ ಒಂದು ಡಾಗ್ ಬೈಟ್ ಆಗಿದೆ, ಒಂದು ಫಾರ್ ಅ ಸ್ಮಾಲ್ ಬಾಯ್. So as far as I am aware, I've been here in this area for 4-5 years. This is the first dog bite incident I have heard of. But ಇಲ್ಲಿ main conflict ಏನಂದ್ರೆ is the people feeding causing the aggression of the dogs ಅಂತ. ನಾನು ಫೀಡ್ ಮಾಡ್ತೇನೆ, I agree it's a problem, but ನನ್ನ ಪ್ರಕಾರ ನಾವು ಬರೋ ಮುಂಚೆನೂ ಇಷ್ಟು ನಾಯಿ ಇತ್ತು, ನಾವು ಹೋದಾದ್ಮೇಲೂ ಇಷ್ಟು ನಾಯಿ ಇರುತ್ತೆ. The best we can do is sterilize. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, 36 ಶ್ವಾನಗಳ ಸೇನೆ ಪದೇ ಪದೇ ದಾಳಿ, ದೂರು ಕೊಟ್ಟರು ಕ್ರಮ ಯಾಕಾಗಿಲ್ಲ ಅಂತ ಹೇಳಿ. ವಿದ್ಯಾಶ್ರೀ, ಈ ಒಂದು ಏರಿಯಾದಲ್ಲಿ ಸರಿಸುಮಾರು 36 ಶ್ವಾನದ ಸೇನೆ ಇದೆ. ಇದು ಕಳೆದು ಸರಿಸುಮಾರು 60 ದಿನದಿಂದ ಕೂಡ ಇದೆ ಹಾವಳಿ ಇಟ್ಟಿರುವಂತದ್ದು. ಮದುವೆ ಮಂಟಪ ಆಗಿರ್ಬೋದು, ಸ್ಕೂಲ್ ಹೋಗುವ ಮಕ್ಕಳ ಮೇಲೆ ಆಗಿರೋದು, ವೃದ್ಧರ ಮೇಲೆ, ಎಲ್ಲರ ಮೇಲೆ ದಾಳಿ ಮಾಡ್ತಾ ಇದೆ. ಈ ಬಗ್ಗೆ ಪಶುಸಂಗೋಪನಾ ಇಲಾಖೆ ಆಗಿರ್ಬೋದು, ಝೋನಲ್ ಕಮಿಷನರ್ ಆಗಿರ್ಬೋದು ಅಥವಾ BBMP ಕಮಿಷನರ್ ಕೂಡ ಈಗಾಗಲೇ ದೂರನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಇದೀಗ ಆ ಒಂದು ಇಲ್ಲಿ ಪ್ರಾಬ್ಲಮ್ ಆಗಿರುವಂತದ್ದು, ಅಲ್ಲಿಂದ ನಾಯಿಯನ್ನು ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ಯಾವುದೇ ರೀತಿ ಶೆಲ್ಟರ್ ವ್ಯವಸ್ಥೆಯನ್ನು BBMP ಅಧಿಕಾರಿಗಳು ಮಾಡಿಲ್ಲ. ಇದೇ ಕಾರಣಕ್ಕೆ ಅಲ್ಲಿಂದ ಏನಾದ್ರೂ ಏಕದಮ್ ಅದಕ್ಕೆ ಪರ್ಯಾಯವಾಗಿ ಬೇರೆ ಮಾಡಲು ಸಾಧ್ಯ ಆಗಿಲ್ಲ. ಹಂಗೇನಾದ್ರೂ ಕ್ರಮ ಕೈಗೊಂಡ್ರೆ ಅದು ಅನಿಮಲ್ ರೂಲ್ಸ್ ನ ಉಲ್ಲಂಘನೆ ಆಗುತ್ತೆ. ಇದೇ ಕಾರಣಕ್ಕೆ ಇದೀಗ BBMP ಅಧಿಕಾರಿಗಳು ಏನ್ ಮಾಡ್ಬೇಕಂದ್ರೆ ಅದನ್ನ ಫೀಡಿಂಗ್ ಮಾಡುವವರು ರೋಡ್ ಮಧ್ಯೆ ಮಾಡಬಾರ್ದು, ಅದಕ್ಕೊಂದು ಸಪರೇಟ್ ವ್ಯವಸ್ಥೆ ಮಾಡಬೇಕು. ಈ ಡಾಗ್ ಗೆ ಫೀಡಿಂಗ್ ಮಾಡುವಂತ ಸಪರೇಟ್ ವ್ಯವಸ್ಥೆ ಮಾಡಬೇಕು. ಅದ್ರ ಜೊತೆಗೆ ಅದಕ್ಕೊಂದು ಪ್ರತ್ಯೇಕವಾಗಿರುವಂತಹ ಒಂದು ಶೆಲ್ಟರ್ ಅನ್ನು ಮಾಡಬೇಕಾಗಿತ್ತು. ಬಟ್ ಎಲ್ಲೊಂದು ಕಡೆ BBMP ಅಧಿಕಾರಿಗಳು ಅದನ್ನು ಮಾಡಿಲ್ಲ. ಇದರಿಂದ ಇದೀಗ ಅಲ್ಲಿ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇರುವಂತ ಎಲ್ಲಿವರೆಗೆ ಅಲ್ಲಿ ಸಮಸ್ಯೆ ಇದೆ ಅಂದ್ರೆ, ಯಾವ ರಾತ್ರಿ ಹೊತ್ತು ಅಂದ್ರೆ ಸಂಜೆ 8 ಗಂಟೆಯ ನಂತರ ಆಗಿರ್ಬೋದು, ಯಾವುದೇ ಒಬ್ಬ ಆಟೋ ಡ್ರೈವರ್ ಕೂಡ ಆ ಒಂದು ಏರಿಯಾ ಬರಲು ಹಿಂದೆಟ್ ಹಾಕಿರುವಂತದ್ದು, ಸಂಬಂಧಿಕರು ಕೂಡ ಆ ಒಂದು ಏರಿಯಾಗೆ ಬರಲು ಹಿಂದೆಟ್ ಹಾಕ್ತಿದ್ದಾರೆ. ಎಲ್ಲಿವರೆಗೆ ಮೊನ್ನೆ ರಿಸೆಪ್ಷನ್ ಇತ್ತು, ಆ ಒಂದು ಸಂದರ್ಭದಲ್ಲಿ ಕೂಡ ಯಾರು ಕೂಡ ಬಂದಿಲ್ಲ. ಬಿಕಾಸ್ ಆಫ್ ದಿಸ್ ಈ ಒಂದು ನಾಯಿಯ ಹಾವಳಿಯಿಂದ ಅಲ್ಲಿಗೆ ಯಾರು ಬರಲು ಕೂಡ ಹಿಂದೆಟ್ ಆಗ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಇದೀಗ ಜನರು ಖುದ್ದು ಆ ಒಂದು ಏರಿಯಾವನ್ನೇ ತೊರೆಯಲು ಮುಂದಾಗಿರುವಂತದ್ದು. ಅಂದ್ರೆ ಅದೊಂದು ಪ್ರತಿಷ್ಠಿತ ಏರಿಯಾ, ಐಷಾರಾಮಿ ಮನೆಗಳಿದೆ ಅಂತ ಏರಿಯಾವನ್ನು ಇದೀಗ ಅಲ್ಲೇ ಜನರು ತೊರೆಯಲು ಮುಂದಾಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.